ಆಗಲ್ಲ ನೀವು ಸೂರಿ ಗನ್ವ ಕಾಲೇಜ್ಗೆ ಹೋಗಿಲ್ಲ. ನಮ್ಮ ಹುಡುಗ ಕಾಲೇಜ್ ಐತೆ ಅಂತ ಹೋದ. ಏನೋ ಸೂರಿ ಕಾಲೇಜ್ಗೆ ಹೋಗಿಲ್ವೇನಾ ನೀನು? ಇಲ್ಲ, ಇವತ್ತು ರಜಾ ಐತೆ, ನಾನು ಹೋಗಿಲ್ಲ. ಯಾಕಂಟಿ? ಅಲ್ಲ ನಮ್ಮ ಪ್ರವಿ ಕಾಲೇಜ್ ಐತೆ ಇವತ್ತು ಕಾಲೇಜ್ಗೆ ಹೋಗ್ಬೇಕು ಅಂತ ಹೇಳಿ ಹೋದ. ಯಾತ ಫಾರಂ ಕೊಟ್ಟಿದ್ರಂತೆ, ಸೈನ್ ಹಾಕಿಸ್ಕೊಂಡು ತಾಂಡೋದ್ನಪ್ಪ. ಹಂಗಾರೆ ನೀನು ಹೋಗಿಲ್ವೇನು? ಇಲ್ಲ ಆಂಟಿ, ರಜಾ ಐತೆ. ಯಾವ ಫಾರಮಿಗೆ ಸೈನ್ ಹಾಕಿಸ್ಕೊಂಡೋದ? ಏನು ಕೊಟ್ಟಿದ್ರು? ಯಾತ ಸ್ಕಾಲರ್ಶಿಪ್ ಬರೋದಕ್ಕೆ ನಿಮ್ಮ ಅಪ್ಪ ಇರ್ತ ಸೈನ್ ಅಷ್ಟೇ ಬರ್ರಿ, ಯಾರ ತಗ ಗಂಡು ಮಕ್ಳು ತೆಗಿ ಅಂತ ಹೇಳಿದ್ರಂತೆ. ಅದಕ್ಕೆ ಅವನು ನಮ್ಮ ಅಳಿಯಂತ ಸೈನ್ ಹಾಕ್ಸ್ಕೊಂಡು ತಾಂಡೋದ, ಇವತ್ತೇ ಕೊಡಬೇಕು ಅದನ್ನ ಅಂತ ಹೇಳಿ. ಇಲ್ಲ ಆಂಟಿ, ಇನ್ನೂ ಟೈಮ್ ಐತೆ. ಇನ್ನು ಇವಾಗಿನ್ನು ಕಾಲೇಜ್ ಓಪನ್ ಆಗೈತೆ, ಇವಾಗಲೇ ಸ್ಕಾಲರ್ಶಿಪ್ಪಿಗೆ ಅವ್ರು ಸೈನ್ ಹಾಕ್ಸ್ಕೊಬ್ರಕ್ಕೆ ಕೊಡ್ತಾರಾ? ಏನಿಲ್ಲ, ಇನ್ನೂ ಬಂದಿಲ್ಲ. ಅವ್ರು ಇನ್ನೂ ಲೇಟ್ ಅಂತ ಹೇಳಿದ್ದಾರೆ. ಇವಾಗಲ್ಲ, ಅವನೇನು ಹಾಕಿಸ್ಕೊಂಡು ಹೋದ್ನೋ ಏನೋ. ಹೌದೇನಂಗರಿ? ಅಲ್ಲ ನಮ್ಮ ಪ್ರವಿ ಯಾಕೆ ಹಿಂಗೆ ಸುಳ್ಳು ಹೇಳಿ ಆತ ಸೈನ್ ಹಾಕ್ಸ್ಕೊಂಡು ಹೋದ್ನಲ್ಲ? ಎಲ್ಲಿಗೂ ಹೋಗಿರ್ಬೋದು ಇವನು. ಅಲ್ಲ ಯಾತ ಸೈನ್ ಹಾಕ್ಸ್ಕೊಂಡು ತಾಂಡು ಹೋದ? ಯಾಕೆ ಹಿಂಗೆ ಮಾಡೋದ ಇವನು? ಯಾಕಮ್ಮ ಈ ಸೂರಿ ನಿಲ್ಲಿಸ್ಕೊಂಡು ಏನೋ ಮಾತಾಡ್ತಾ ಇದ್ಯಾ? ಯಾಕ ಸೂರಿ ನೀನು ಹೋಗಿಲ್ವೇನೋ ಕಾಲೇಜ್ಗೆ? ಇಲ್ಲ ಸುಗುಣಕ್ಕ, ಕಾಲೇಜು ರಜಾ ಐತೆ. ರಜೆ ಐತಾ? ಮತ್ತೆ ನಮ್ಮ ಪ್ರವಿ ಹೋದ ಬೆಳಿಗ್ಗೆ ಏನೋ ಫಾರಮಿ ಸೈನ್ ಹಾಕಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಹೋದ್ನಲ್ಲ. ಇಲ್ಲ ಅಕ್ಕ, ರಜಾ ಐತೆ, ಎಲ್ರಿಗೂ ಒಂದೇ. ಅವನು ನಾನು ಒಂದೇ ಹತ್ರ ಅಲ್ಲ ಕೂತ್ಕೊಳೋದು, ಒಂದೇ ಕ್ಲಾಸ್ಮೇಟ್ ಅಲ್ಲ. ಏನು ಬೇರೆ ಬೇರೆ ಕ್ಲಾಸ್ ಅಲ್ಲ, ಏನಿಲ್ಲ ಬಿಡಪ್ಪ. ಸ್ಪೆಷಲ್ ಕ್ಲಾಸ್ ತಾಮಕ್ಕೆ ಎಂಬಕ್ಕೆ ಇವಾಗೇನು ಸ್ಪೆಷಲ್ ಕ್ಲಾಸು ತಾಮಲ್ಲ, ಏನಿಲ್ಲ. ನಾನು ಅವನು ಒಂದೇ ಕ್ಲಾಸು. ಅವ್ನು ಬೇರೆ ಕ್ಲಾಸ್ ಆದರೆ ಬಿಡಪ್ಪ, ಅವ್ರಿಗೇನಾದರೂ ಬೇರೆಯವ್ರು ಯಾರಾದರೂ ಹೇಳಿರ್ತಾರೇನೋ ಅನ್ಬೋದಾಗಿತ್ತು. ಯಾರೂ ಹೇಳಿಲ್ಲ, ಏನಿಲ್ಲ. ಅವನು ಹೋಗಿಲ್ಲ, ಮಹೇಶನು ಹೋಗಿಲ್ಲ, ಅವ್ನು ಗಿರೀಶನು ಹೋಗಿಲ್ಲ, ಯಾರು ಹೋಗಿಲ್ಲ. ಇವನು ಯಾಕೆ ಹೋದ ಪ್ರವಿ? ಅಲ್ಲ ನೋಡು, ನನ್ನ ಮಗುಗೆ ಏನು ಹೆಚ್ಚಾಗೈತೆ ದುಡ್ಡು, ಬಸ್ ಚಾರ್ಜ್ ಎಲ್ಲ ಇಕ್ಕೊಂಡು ಸುಮ್ಮನೆ ಹೋಗಿ ಬರೋಕ್ಕೆ ಟೌನ್ನಕ್ಕೆ. ಅಮ್ಮ ಇವನು ಸುಳ್ಳು ಹೇಳ್ಕೊಂಡು ಹೋಗ್ತಾನೆ ನೋಡು ಕಾಲೇಜ್ಗೆ. ಕಾಲೇಜ್ ಇಲ್ಲ ಅಂತ ಇವ್ರು ಯಾರು ಹೋಗಿಲ್ವಂತೆ. ಅವನು ಇದ್ದ ನೋಡಿದೆ, ನಾನು ಗಿರೀಶ್ ಮನೆ ತೆಗಿದ್ದ, ಏನಾನ ಹೋಗಿಲ್ವೇನ ಅಂತ ನಾನು ತಿಳ್ಕೊಂಡೆ. ಅಲ್ಲ ನೋಡು, ಇವ್ನು ಪ್ರೆಷರ್ ಕ್ಲಾಸ್ ಐತೆ, ಇದೈತೆ ಇದೈತೆ, ಅದು ಯಾತ ಸೈನ್ ಹಾಕ್ಸ್ಕೊಂಬರಕ್ಕೆ ಕೊಟ್ಟವ್ರೆ. ಅದೇನು ಸೈನ್ ಹಾಕ್ಸ್ಕೊಂಡು ತಾಂಡೋದ್ನಲ್ಲ, ನಿನಗೆ ಹೇಳಿದ್ರೆ ನಿಮ್ಮ ಅಪ್ಪ ಇನ್ಸ್ತಾಗ ಸೈನ್ ಹಾಕ್ಸ್ಕೊಂಬರ್ರಿ ಅಂತ. ಇಲ್ಲ ಕಣಕ್ಕ, ಯಾತು ಕೊಟ್ಟಿಲ್ಲ. ಯಾರಿಗೂ ಸೈನ್ ಹಾಕ್ಸೋಕ್ಕೆ ಯಾತು ಕೊಟ್ಟಿಲ್ಲಪ್ಪ. ಅವನು ಯಾತಕ್ಕೆ ಹಾಕಿಸ್ಕೊಂಡು ಹೋದ್ನೋ ಏನೋ. ಇನ್ನು ಯಾತು ಸ್ಕಾಲರ್ಶಿಪ್ ಇಲ್ಲ, ಯಾತು ಇಲ್ಲ. ಸೊ ಅವರೆಲ್ಲ ಹೇಳ್ತಾರೆ ಅವಾಗ ಕೊಡಬೇಕಾದ್ರಿ. ಮತ್ತು ನನ್ನ ಮಗ ಯಾಕೆ ನಮ್ಮ ಸೈನ್ ಹಾಕಿಸ್ಕೊಂಡು ತಾಂಡೋದ್ನಲ್ಲ ನಮ್ಮ ಪ್ರವಿ? ಎಲ್ಲಿಗೆ ಹೋಗಿದ್ದಾನತ್ತು ಬರಲೇ ಇಲ್ಲ ಇಷ್ಟೊತ್ತಾದ್ರೂ. ಸರಿ ಕಣಕ್ಕ, ನಾನು ಬರ್ತೀನಿ. ಅಲ್ಲಿ ಕ್ರಿಕೆಟ್ ಆಡೋಕೆ ಹೋಗ್ತಾ ಇದ್ದೀನಿ ನಾನು. ಸರಿ ಕಣೋ, ಹೋಗು. ನಾನು ಕ್ರಿಕೆಟ್ ಆಡೋಕೆ ಬರ್ತಾನೇನೋ ಅಂತ ನಾನು ಅದನ್ನೇ ಕರೆಯೋಣ ಅಂತ ಬಂದೆ. ಅವ್ನು ನೋಡಿದ್ರೆ ಎಲ್ಗ ಹೋಗಿದ್ದಾನೆ ಅಂತ ಹೇಳ್ತೀರಾ? ಇಲ್ಲ ಕಣಪ್ಪ, ಅವನು ಎಲ್ಗ ಹೋಗ್ಯವನಿ. ಎಲ್ಗ ಹೋಗ್ಯವನೆ ಏನು ಗೊತ್ತಿಲ್ಲ, ನಾವು ಕಾಲೇಜಿಗೆ ಹೋಗ್ಯವನೆ ಅನ್ಕೊಂಡಿದ್ದೀವಿ. ಬಂದ ಕೇಳ್ತೀವಿ, ಹೇಳು. ಅಲ್ಲ ನೋಡಮ್ಮ, ಇವನಿಗೆ ಬಾಯಿ ಇಕ್ಕಿಲ್ಲ ನೀನು. ಎಷ್ಟು ಸುಳ್ಳು ಹೇಳಿ ಹೋಗ್ತಾ ಇದ್ದಾನೆ ನೋಡು. ಕಾಲೇಜ್ ಐತೆ ಅಂತ ಹೇಳಿ ಸುಳ್ಳು ಹೇಳಿ ಎಲ್ಲಿಗೆ ಹೋಗಿರ್ಬೇಕು ಇವನು? ಎಲ್ಲಿಗೆ ಹೋಗಿರ್ಬೇಡ. ಅಲ್ಲ ಕಾಲೇಜ್ ಐತೆ, ಅದ್ಯಾತ್ಕ ಸೈನ್ ಹಾಕ್ಬೇಕು ಅಂತ ಹೇಳಿ ಹಾಕ್ಸ್ಕೊಂಡು ಹೋದವನು ಪತ್ತೆ ಇಲ್ವಲ್ಲ ಇಷ್ಟೊತ್ತು ಕಂಟಾನ. ಇಡತಿ ಬರಬೇಕಾಗಿತ್ತು, ಕಾಲೇಜ್ ಇದ್ರೆ ಇಡತಿ ಬರಬೇಕಾಗಿತ್ತಲ್ಲ. ಅದನ್ನೇ ನೋಡ್ತಿದ್ದೆ ಕಣಮ್ ಸುಗುಣ. ನಾನು ಇಲ್ಲೇ ಕುತ್ಕೊಂಡು ಬತ್ತಾನೆ, ಆಗ ಬತ್ತಾನೆ, ಈಗ ಬತ್ತಾನೆ ಅಂತ ನೋಡ್ತಿದ್ದೆ. ಅಕ್ಕಿ ಹುಡುಗರೆಲ್ಲ ಇಲ್ಲೇ ಇದಾವಲ್ಲ, ಇವ್ಯಾವ ಹೋಗಿಲ್ವಲ್ಲ ಕಾಲೇಜಿಗೆ ಅಂತ ನೋಡ್ತಿದ್ದೆ. ಇವನಿಗೆ ಭಯ ಇಲ್ಲ, ಇವನಿಗೆ ಪ್ರವಿಗೆ. ಇವನು ಕೆಟ್ಟ ಮೆಟ್ಟಿಡ್ದಿದ್ದಾನೆ. ಅವ್ರ ಮಾಮ ಐತಲ್ಲ, ನಮ್ಮ ಮಾಮ ಕೇಳುತ್ತಲ್ಲ ಅನ್ನೋದು ಸ್ವಲ್ಪನಾದ್ರೂ ಭಯ ಬೇಡವಾ? ನೋಡು, ನಮ್ಮ ಮಾಮ ಏನಂದತ್ತು, ನಾನು ಹಿಂಗೆ ಹೋದ್ರೆ ಏನು ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡೋದು ಬೇಡವಾ? ಏನು ಸುಗುಣ, ಏನು ಹಂಗೆ ಮಾತಾಡ್ತೀಯಾ? ನೋಡ್ರಿ, ನಮ್ಮ ಪ್ರವಿ ಸುಮ್ಮನೆ ಕಾಲೇಜ್ ಐತೆ ಅಂತ ಹೇಳಿ ನಿನ್ನ ಹತ್ರ ಸೈನ್ ಹಾಕ್ಸ್ಕೊಂಡು ಏನು ಸೈನ್ ಹಾಕ್ಸೋಕೆ ಏನು ಕೊಟ್ಟೇ ಇಲ್ವಂತೆ. ಸುಮ್ಮನೆ ಸೈನ್ ಹಾಕ್ಸ್ಕೊಂಡು ಕಾಲೇಜ್ ಐತೆ ಅಂತ ಹೋಗೋದನಿ. ಅಲ್ಲ ಎಷ್ಟರ ಮಟ್ಟಿಗಿರ್ಬೇಡ ಇವನು. ನೋಡು, ನಮ್ಮ ಅಕ್ಕ ಏನು ನಮ್ಮ ಮಾಮ ಇದ್ದಾರಲ್ಲ ಮನೆಯಾಗೆ. ಅಲ್ಲ ನಮ್ಮ ಅಮ್ಮಗಂತೂ ಗೊತ್ತಾಗಲ್ಲ ಅಂತ ಹೇಳಿ ಹಿಂಗೆ ಸುಳ್ಳು ಹೇಳಿ ಹಿಂಗೆ ಹೋಗ್ತಾ ಇದ್ದ. ನಮ್ಮ ಅಮ್ಮಗೆ ಇವಾಗ ಏನು ಕೇಳೋಕ್ಕೆ ಆಗ್ತಿರ್ಲಿಲ್ಲ ಬಿಡತ್ತ ಅಂತ ಸುಮ್ಮನಾಗೋದು. ಇವಾಗ ನಮ್ಮ ಅಕ್ಕ ಏನು ನಮ್ಮ ಮಾಮ ಇದ್ದಾರಲ್ಲ, ಅವ್ರಿಗೆ ಗೊತ್ತಾದ್ರೆ ಏನು ಅಂತಾರೆ ಎಂಬುದೊಂದು ಸ್ವಲ್ಪನಾದ್ರೂ ಭಯ ಇಲ್ವಲ್ಲ ಅವನಿಗೆ? ಹೌದೇನು? ಅಲ್ಲ ಅವನಿಗೆ ನೋಡು, ಸ್ವಲ್ಪನಾದ್ರೂ ಭಯ ಬೇಡವ? ಹಿಂಗೆ ಸುಳ್ಳು ಹೇಳ್ಕೊಂಡು ಯಾಕೆ ಹೋಗ್ತಾನೆ? ಏನು ಕೆಲಸ ಐತೆ ಅವನಿಗೆ ಟೌನಿಗೆ ಹೋಗೋಕ್ಕೆ? ಸುಮ್ಮನೆ ಕಾಲೇಜ್ ಐತೆ ಅಂತ ಹೇಳಿ ಸುಳ್ಳು ಹೇಳಿ ಹೋಗಿದ್ದಾನಲ್ಲ. ಅವನಿಗೆ ಎಷ್ಟಿರ್ಬೇಡ, ಬರಲಿ ಅವನು. ಅಲ್ಲ ನಾನು ಇದ್ದೀನಿ ಅನ್ನೋದೊಂದು ಸ್ವಲ್ಪನಾದ್ರೂ ಅವನಿಗೆ ಭಯ ಇಲ್ವಾ? ನಮ್ಮ ಮಾಮ ಐತಲ್ಲ, ಏನು ಅನ್ನತ್ತೆ ಅನ್ನೋದು. ಅಲ್ಲ ಯಾಕೆ ಹೋಗ್ಯವನ? ಏನು ಅವನಿಗೆ ಕೊಟ್ಟಿದ್ರೇನ, ಯಾರಿಗೂ ಕೊಟ್ಟಿರ್ಲಿಲ್ವೇನ? ಬಿಡು, ಯಾಕೆ? ಅತ್ತೆ, ನಿನಗೆ ಗೊತ್ತಾಗಲ್ಲ. ಸುಮ್ಮನೆ ಗೊತ್ತಾಗ್ದಿಲ್ಲದೆಲ್ಲ ಏನಕ್ಕೆ ಮಾತಾಡ್ತೀಯತ್ತೆ? ನಿನಗೆ ಸ್ವಲ್ಪನಾದ್ರೂ ಏನಾದರೂ ಗೊತ್ತಾಗುತ್ತಾ? ಗೊತ್ತಾಗಂಗಿದ್ರೆ ಮಗನ್ನ ಯಾಕಪ್ಪ ಅವ್ರು ಹೋಗಿಲ್ಲ ಅಂತ ಹೇಳಿ ಕೇಳ್ತಿದ್ದೆ. ನಿನಗೂ ಗೊತ್ತಾಗಲ್ಲ. ಅವ್ನು ಹೆಂಗೆ ಬೇಕಂಗೆ ಕೈ ಬಿಟ್ಟಿರೋದಕ್ಕೆ ಮತ್ತೆ ನೀನು ಅವ್ನು ಹಾಳಾಗಿ ಹೋಗಿರೋದು. ಒಳ್ಳೆ ಬುದ್ಧಿ ಕಲಿಸ್ಬೇಕತ್ತೆ ಮಕ್ಕಳಿಗೆ. ನೀನು ಹೋಗಿ ಅಂಥ ಬುದ್ಧಿ ಕಲಿಸಿದ್ಯಲ್ಲ, ಗೊತ್ತಾಗಲ್ವ ನಿನಗೆ?
ಹಾಂ ನೋಡು, ಕಾಲೇಜ್ ಇಲ್ಲ ಅಂದ್ರು ಕಾಲೇಜ್ ಐತೆ ಅಂತ ಹೇಳಿ ನಿನ್ನ ಹತ್ರ ದುಡ್ಡು ಇಸ್ಕೊಂಡು ನನ್ನ ಹತ್ರ ಸೈನ್ ಹಾಕ್ಸ್ಕೊಂಡು ಹೋಗಿದ್ದಾನೆ ಅಂದರೆ ಅವನಿಗೆ ಎಷ್ಟು ಇರಬೇಡ. ಹಾಂ, ಒಳ್ಳೆ ಬುದ್ಧಿ ಕಲ್ಸಲ್ಲತ್ತೆ ನೀನು ಏನೇ ಅಂದ್ರೂ. ನಾನು ಹೇಳ್ತೀನಪ್ಪ. ಅವನಿಗೆ ಏನಂಗೆಲ್ಲ ಮಾಡಬೇಡ ಕಣಪ್ಪ ನೀನು. ಅಚ್ಚುಕಟ್ಟ ಸುಮ್ಮನೆ ಕಾಲೇಜ್ಗೆ ಹೋಗಿ ಕಾಲೇಜಿಂದ ಮನೆಗೆ ಬಾರಪ್ಪ ಅಂತ ಹೇಳ್ತೀನಿ. ಅವನೊಟ್ಟು ಹುಡುಗರ ಜೊತೆಗೆ ಎಲ್ಲೆಲ್ಗೆ ಹೋಗ್ತಾನೋ ಏನೋ, ಪಿಕ್ಚರ್ಗೆಲ್ಲ ಹೋಗಿರಬೇಕು. ಹ್ಞೂ ರೀ, ಪಿಕ್ಚರ್ಗೆ ಹೋಗಿರೋದು ಅವನು. ನಿಜವಾಗ್ಲೂ ಅವ್ನು ಪಿಕ್ಚರ್ಗೆ ಹೋಗಿರೋದು. ಅವನು ಕಾಲೇಜಿಲ್ಲ ಅನ್ನೋದು ಗೊತ್ತಾಯ್ತಲ್ಲ, ಅದಕ್ಕೆ ಹುಡುಗರೆಲ್ಲ ಅಲ್ಲಿರೋ ಬೇರೆ ಬೇರೆ ಹುಡುಗರು ಇನ್ನೂ ಫ್ರೆಂಡ್ಗಳು ಇರ್ತಾರಲ್ಲ ಅವ್ರ ಜೊತೆಗೆಲ್ಲ ಪಿಕ್ಚರ್ಗೆ ಹೋಗಿದ್ದಾನೆ. ಅದಕ್ಕೇ ಸುಮ್ಮನೆ ನಾಟಕ ಆಡ್ಕೊಂಡು ಸೈಡ್ ಹಾಕಿಸ್ಕೊಂಡು ಹಿಂಗೈತೆ ಅಂತ ಹೇಳಿ ಹೋಗಿರೋದು ನನ್ನ ಮಗ. ಅವನಿಗೆ ಸರಿಯಾಗಿ ನೀವು ಬುದ್ಧಿ ಕಲಿಸ್ರಿ. ನಿಮಗೆ ಎದ್ರಕಂತಾನೆ ಮಾಮ ಅಂತ ಹೇಳಿ. ಕಲಿಸ್ತೀನ ಇಲ್ವಾ ನೋಡ್ತಾ ಇರು ನನ್ನ ಮಗನಿಗೆ. ಅಲ್ಲ, ನಮ್ಮ ಅತ್ತೆ ಅಂತ ಬಿಟ್ಟರೆ ಆಗಲ್ಲತ್ತೆ. ಅವ್ನು ದೇವ್ರಣಗೂ ನೀನು ನೋಡ್ಕೊಂಬಲ್ಲ. ಮಕ್ಕಳು ಹೆಂಗೆ ಅಂದರೆ ಅಪ್ಪ ಅಮ್ಮನ ಕಂಡ್ರೆ ಎದ್ರುಕೋಬೇಕು, ಹಂಗಿರ್ಬೇಕು ಮಕ್ಕಳು. ನೀನು ಕಂಡ್ರೆ ಸ್ವಲ್ಪನೂ ಭಯ ಇಲ್ಲ, ಹೆಂಗೆ ಬೇಕೋ ಹಂಗೆ ನಡ್ಕೊಂತಾನೆ ಅವನು. ಹೆಂಗೆ ಮಾತಾಡ್ತಾನೆ ಎದೆದ್ರಿಗೇನೆ. ಅಪ್ಪ ಅಮ್ಮ ಅಂದರೆ ಒಂದು ಬೆಲೆ ಗೌರವ ಕೊಡಬೇಕು. ಅಮ್ಮ ಅಂದರೆ ಏನು ಅವನಿಗೆ ಗೊತ್ತೈತಾ? ಹಾಂ, ಗೊತ್ತಿಲ್ಲ, ಏನಿಲ್ಲ. ಸುಮ್ಮನೆ ನೀನು ಹೇಳಿದ್ದೊಂದು ಕೆಲಸ ಮಾಡಲ್ಲ, ನೀನು ಹೇಳಿದಕ್ಕೊಂದು ಮಾತು ಕೇಳಲ್ಲ, ವಿರುದ್ಧವಾಗಿ ಮಾತಾಡ್ತಾನೆ. ಒಳ್ಳೆ ಬುದ್ಧಿ ಕಲಿಸಿಲ್ಲತ್ತೆ. ನಾನಾಗಿದ್ರೆ ನಿನ್ನ ಮಗನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾ ಇದ್ದೆ. ಬರಲಿ ನನ್ನ ಮಗ ಎಲ್ಲಿಗೆ ಹೋಗಿದ್ದಂತ ಕೇಳ್ತೀನಿ 4 ಬಿಟ್ಟು. ಯಾಕೆ ಸುಗುಣ, ಏನಾತೆ? ಅಕ್ಕ, ಇವತ್ತು ಕಾಲೇಜ್ ಇಲ್ವಂತೆ. ನಮ್ಮ ಪ್ರವಿ ಕಾಲೇಜ್ಗೆ ಹೋಗಿದ್ದಾನೆ. ಇವ್ರು ನೋಡಿದ್ರೆ ಯಾರೂ ಹೋಗಿಲ್ಲ. ಸುಮ್ಮನೆ ಕಾಲೇಜ್ ಐತೆ ಅಂತ ಹೇಳಿ ಯಾತ ಫಾರಮ್ಮಿ ಸೈನ್ ಹಾಕಿಸ್ಕೊಂಡು ಯಾತ ಕಾಲಸಿಪ್ಪಿಂದ ಯಾತ ಬತ್ತೈತೆ ಅಂತ ಹೇಳಿ ಸುಳ್ಳು ಸೈನ್ ಹಾಕಿಸ್ಕೊಂಡು ಅದಕ್ಕೇ ಹೋಗಿದ್ದಾನೆ ಇವಾಗ. ಅದಕ್ಕೆ ಇವರು ನೋಡಿ ಕಾಲೇಜಿಲ್ಲ ಅಂದರೆ ಯಾಕೆ ಹೋಗಬೇಕು, ಇಲ್ಲಿ ಮನೆಗೆ ಏನಾರ ಕೆಲಸ ಮಾಡಿಕೊಟ್ರೆ ಬೇಡ ಅಂಬತ್ತೆ ಇವತ್ತಿಗೆ. ಅದಕ್ಕೇ ನೋಡಿ ಹಿಂಗೆ ಸುಳ್ಳು ಹೇಳಿ ಯಾಕೆ ಹೋಗಬೇಕು, ಹಿಂಗೆಲ್ಲ ಮಾಡ್ತಾನೆ ಇವನು. ಇಲ್ಲೇ ಕೆಲಸ ಏನೋ ಇದ್ರೆ ಮಾಡೋಕ್ಕಾಗಲ್ವೇ ನೋಡಿ, ಎಂಥ ಬುದ್ಧಿ ಕಲಿಸಿದ್ಯಾ ಅಂತೇಳಿ ನಮ್ಮ ಮನೆಯವ್ರು ಬೈತಾ ಇದ್ದಾರೆ ಕಣಕ್ಕ. ಅಲ್ಲ, ಅವನಿಗೆ ಮಾಡಬಾರ್ದಮ್ಮ. ಈ ನಡುವೆ ಒಳ್ಳೆ ಬುದ್ಧಿ ಕಲ್ತಿದ್ದ ಕಾಣೆ. ಎಲ್ಲಿಗೂ ಹೋಗ್ತಿರ್ಲಿಲ್ಲ, ಅಮ್ಮ ಹೇಳ್ದಂಗೆ ಕೇಳ್ಕೊಂಡು ಎಲ್ಲ ಮಾಡ್ಕೊಂಡಿರ್ತಿದ್ದ. ಹೂನೇ, ನೀಲಮ್ಮ ಯಾವತ್ತೂ ಈ ನಡುವೆ ಹೋಗ್ತಿರ್ಲಿಲ್ಲ ಅಲ್ವೇನೆ? ನೀನು ನೋಡಿದ್ದಲ್ಲ. ನೀನು ನೋಡಿದ ಮಟ್ಟಿಗೆ ಅವನು ಯಾವತ್ತೂ ಯಾರ ತಕ್ಕೂ ಹೋಗ್ತಿರ್ಲಿಲ್ಲ. ಸುಮ್ಮನೆ ನಮ್ಮ ಕೆಲಸ ಆಯ್ತು ಬೋದ್ಕೊಂಬದ ಬರ್ಕೊಂಬದ ಮಾಡ್ಕೊಂಡು ಕೂಕಂತಿದ್ದ. ಇವತ್ತು ಯಾತ್ಕೋಗ್ಯಾನ ಏನೋ, ಯಾವನ ಹುಡುಗರು ಎಲ್ಗನ ಕರೆದು ಏನೋ ಅದಕ್ಕೆ ಹೋಗಿದ್ದಾನೆ ಅಂತ ಕಳಿಸ್ಬಿಡ್ರಿ. ನಿಮ್ಗೆ ಇವಾಗ ಗೊತ್ತಾಗಲ್ಲ, ಮುಂದೆ ಗೊತ್ತಾಗುತ್ತೆ. ಮಕ್ಳಿಗೆ ಎಂಥ ಬುದ್ಧಿ ಕಲಿಸಿದ್ರೆ ಹೆಂಗೆ ಆಗ್ತಾರೆ ಅಂತ ಹೇಳಿ. ಅವ್ನು ದೇವರಾಣೆಗೂ ನೀನು ನೋಡ್ಕೊಂಬಲ್ಲ ಕಣತೆ, ನೀನು ನೋಡ್ಕೊಂಬಲ್ಲ. ಹಿಂಗೆ ಆದರೆ ಒಳ್ಳೆ ಬುದ್ಧಿ ಕಲಿಸ್ಬೇಕು ಮಕ್ಕಳಿಗೆ. ಬರಲೇ ಅವನು, ಸರಿಯಾಗಿ ಹೇಳ್ತೀನಿ. ನೀನೇನು ನಿಮ್ಮ ಅಮ್ಮ ನೋಡ್ಕೊಂಬಲ್ಲ ಕಣಲೆ. ವಯಸ್ಸು ಹೋದ್ಮೇಲೆ ನೀನು ಹಿಂಗೆ ಹಾಳಾಗಿ ಹೋಗ್ತೀಯ ನೋಡು. ನೀನು ಚೆನ್ನಾಗಿರೋದು ಕಲಿ, ಫಸ್ಟ್ ಒಳ್ಳೆ ಬುದ್ಧಿ ಕಲಿ. ಹಿಂಗೆ ಸುಳ್ಳು ಹೇಳಿ ಹೋಗ್ತೀಯ. ಅಮ್ಮ ಏನ ಮೇಲೆ ಒಂದು ಬೆಲೆ ಗೌರವ ಕೊಡಬೇಕು. ನಿನ್ಗೇನು ಭಯನೇ ಇಲ್ಲ ಯಾರ್ದು ಅಂತ ಹೇಳ್ತೀನಿ ಸರಿಯಾಗ ನನ್ನ ಮಗನಿಗೆ. ಬರಲಿ. ಅಲ್ಲ ನೋಡಕ್ಕ, ಹಿಂಗೆ ಮಾಡಿದ್ರೆ ಅಲ್ಲ ನಮ್ಮ ಮಾಮ ಐತಲ್ಲ, ನಮ್ಮ ಮಾಮ ಆದರೂ ಏನು ಅಂಬುತ್ತೆ ಎಂಬುದು ಬೇಡವಾ? ನಮ್ಮ ಮನೆಯವ್ರಿಗಿಂತದೆಲ್ಲ ಕೇಳ್ಬಿಟ್ರೆ ತುಂಬ ಸಿಟ್ಟು ಬರುತ್ತೆ ಕಣಕ್ಕ. ಅಯ್ಯೋ, ಅವ್ರೇನಿಲ್ಲ, ತುಂಬ ಕೋಪ ಮಾಡ್ಕೊಬಿಡ್ತಾರೆ. ಯಾಕಂದರೆ ಒಳ್ಳೆ ಬುದ್ಧಿ ಕಲಿಬೇಕಕ್ಕ. ಅವನು ಒಳ್ಳೇದು ಕೇಳ್ತಾ ಇರೋದು. ಇವಾಗ ಒಳ್ಳೆಯದಾದರೆ ತಾನೇ ಮುಂದೆ ಏನಂದ್ರೂ ಒಂದು ಒಳ್ಳೇದಾಗೋದು. ಅದಕ್ಕೆ ಒಳ್ಳೆ ಬುದ್ಧಿ ಕಲಿತು ಚೆನ್ನಾಗಿರಲಿ ಅಂತ ಹೇಳ್ತಾ ಇರೋದು ನಮ್ಮ ಮನೆಯವರು. ಚೆನ್ನಾಗಿರಲಿ, ನನ್ನ ಅಳಿಯ ಚೆನ್ನಾಗಿರಲಿ, ನನ್ನ ಹೆಂಡತಿ ತಮ್ಮ ಒಬ್ಬಿದ್ದಾನೆ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ಒಳ್ಳೇದು ಹೇಳ್ತಾ ಇದ್ದಾರೆ. ಆದರೆ ಅವನಿಗೆ ಅರ್ಥ ಆಗಲ್ಲ. ಬರಲಿ, ಅವನಿಗೇನೋ ಗ್ರಾಚಾರ. ಸುಮ್ಮನಿರಕ್ಕ, ಒಂದೇಟು ಬಿಡಬೇಕು, ಬಿಟ್ರೇ ಮತ್ತೆ ಒಳ್ಳೆ ಬುದ್ಧಿ ಕಲಿಯೋದು. ಇಲ್ಲಾಂದರೆ ಕೆಟ್ಟ ಮೆಟ್ಟಿಡಿತಾರೆ. ಕೆಟ್ಟ ಮೇಲೆ ಏನು ಮಾಡೋಕ್ಕಾಗಲ್ಲ. ಚೆನ್ನಾಗಿದ್ದಂಗೆ ಒಳ್ಳೆ ಬುದ್ಧಿ ಕಲಿಸ್ಬೇಕು ಅವ್ರಿಗೆ. ಕೇಳಮ್ಮ ಸುಗುಣ, ಗೊತ್ತಾನಲ್ಲ ಅವಾಗ ಯಾಕೆ ಹೋಗಿದ್ದೆ ಅಂತ ಹೇಳಿ ಕೇಳು. ನನಗೇನು ತಂದೆ ತಾಯಿ ಹೇಳ್ದಂಗೆ ಕೇಳಬೇಕು. ಮಕ್ಕಳು ಒಳ್ಳೆ ಶಿಸ್ತು ಕಲಿಬೇಕು, ಚೆನ್ನಾಗಿರಬೇಕು ಅನ್ನೋದೇ ನನಗೆ. ಅದಕ್ಕೇನೆ ನೋಡ, ಅವ್ನು ಸುಳ್ಳು ಹೇಳಿ ಹೆಂಗೆ ಹೋಗ್ಬಿಟ್ಟವನಿ. ನಮ್ಮ ಮಾಮ ಐತೆ ಅನ್ನೋದೊಂದು ಸ್ವಲ್ಪನೂ ಮರ್ಯಾದೆ ಇಲ್ಲ, ಭಯ ಇಲ್ಲ. ಹಂಗೆ ಹೋಗ್ಬಿಟ್ಟಿದ್ದಾನಲ್ಲ ಅವನು. ಅದಕ್ಕೆ ಬರಲಿ ನನ್ನ ಮಗನಿಗೆ. ಎಲ್ಲಿಗೆ ಹೋಗಿದ್ದಲ್ಲ, ಕಾಲೇಜಿಲ್ಲ ಅಂದ್ರೆ ಸುತ್ತರಿಯಕ್ಕೆ ಹೋಗಿದ್ಯಾ ನೀನು ಟೌನ್ನಕ್ಕೆ ಅಂತ ಹೇಳಿ 4 ತಿಡ್ತೀನಿ. ಬರಲಿ ಇಲ್ಲಿ. ಅಲ್ಲ, ಅವ್ರ ಅಮ್ಮ ಎಂತ ಒಳ್ಳೆ ಬುದ್ಧಿ ಕಲಿಸ್ಲಿಲ್ಲ ಅಂದರೆ ನಾವನ್ನ ಕಲಿಸ್ಬೇಕಿದ್ದ ಮೇಲೆ. ನಮಗೆ ನೋಡಪ್ಪ, ಅವ್ರ ಮಾಮ ಇದ್ದ, ಒಳ್ಳೇದು ಹೇಳಿ ಎಲ್ಲ ಒಳ್ಳೇದು ಮಾಡಿದ್ದಾನೆ ಅಂತ ಹೇಳಿ ನಾವು ಹೆಸ್ರು ಪಡ್ಕೋಬೋದು. ಅದಕ್ಕೆ ಹೇಳ್ತೀನಿ, ಬರಲಿ ಇಲ್ಲಿ. ಅಲ್ಲ, ಸುಮ್ಮನೆ ಯಾಕೆ ಹೋಗಿರ್ಬೇಕು ಫಿಲಮ್ಗೆಲ್ಲ ಅಲ್ಲೂ ಇಲ್ಲೂ ಸುತ್ತರಿತೀಯೇನೋ ಅಂತ ಹೇಳಿ ಸರಿಯಾಗಿ ಬಿಡ್ತೀನಿ. ನೋಡ್ತಾ ಇರ್ರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.